ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 8 ಗಂಟೆ ಆಗೈತೆ ನೋಡಿ, ಇವಾಗ ಲಾಗ್ ಚಾಲು ಮಾಡೀನಿ. ಬರೀ ಇನ್ನೂ ಏನೂ ಕೆಲಸ ಇಲ್ಲ, 8 ಆಗೈತೆ ರೀ. ಆ ಕಡೆ ನಾನು ಕೆಲಸ ಎಂದಿರ್ಬೇಕಂದ್ರೆ 8:30 ಆಗೈತೆ. ಶ್ರಾವಣನು ಎದ್ದಿನ ಮುಕ್ಕೊಂಡನ, ಶ್ರಾವಣಿ ಎದ್ದಾಳ. ಹೇಳಂದ್ರೆ ಹೇಳಲ್ಲ ನೋಡಿ ಶ್ರಾವಣ್ ಕುಮಾರ. ಲೇಟ್ ಆಯ್ತು, ನಾನು ಕೂಡ ಎಚ್ಚರ ಇಲ್ಲ ನೋಡಿ. 4 ಗಂಟೆಗೆ ಎಚ್ಚರ ಆಗಿತ್ತು. ಡೈಲಿ ಹೇಳ್ತೀನಲ್ರಿ, ಶ್ರಾವಣಿ ಟ್ಯೂಷನ್ಗೆ ಹೋಗ್ತಿದ್ಲು. ಇವತ್ತು ಶ್ರಾವಣಿ ಟ್ಯೂಷನ್ ಬಿಡ್ಸಿದ್ದು ನೋಡಿ. ಯಾಕೋ ನಿನ್ನೆ ಒಂದು ಸ್ವಲ್ಪ ಅದು ಹಾವು ಬಂದಿದ್ದು ನೋಡಿ, ಒಂದು ಸ್ವಲ್ಪ ಭಯ ಆಗಿ, ಹಿಂಗಾಗಿ ಮನುಷ್ಯನೇನ ಜಲ್ ಆರವಲ್ದ್ರಿ. ಅದು ಜಲ್ ಆರಬೇಕು, ಇವತ್ತು ಏನೋ ಹಂಗೆ ಇರುತ್ತೆ. ಮತ್ತು ಅವಾಗೂ ಅಂದೆ, ಸಂಜೆನ ಫೋನ್ ಹಚ್ಚಿದೆ, ಹಿಂಗೆ ಅಂದೆ, ಯಾಕೆ ಇದು ಮಾಡ್ಕೊತೀವ, ನಾಳೆ ನಾನು ಬರ್ತೀನಿ, ಇವತ್ತು ಬರ್ತಾರ್ರಿ ಅವ್ವ, ಇವತ್ತು ಬರ್ತೀನಿ, ಅಕ್ಕಿ ಕಾಳು ಮಂತ್ರಿಸ್ಕೊಂಡು ಬರ್ತೀನಿ. ಅವ ಎಲ್ಲ ಜಾಗ ಯಾವುದು, ಅವ ಎಲ್ಲ ಜಾಗದಾಗ ಇರ್ತಾನೆ. ಇಡೀ ಭೂಮಿನೇ ಆತನಂತ್ರಿ. ಈ ಭೂಮಿ ತಳಗೆ ಇರೋದು ಬರೀ ಹಾವುಗಳಂತ್ರಿ. ಇಡೀ ಭೂಮಿನೇ ಹಾತನವ. ನಮಗೇನು ಮಾಡ್ತಾನೆ, ಮ್ಯಾಗಲ್ಲಿ ಅಪ್ಪನೇ ಆಯ್ತಂದ್ರೆ ಒಂದು ನಿಮಿಷ ನಮ್ಮನ್ನು ಬಿಡೋದಿಲ್ಲ. ಅಪ್ಪನೇ ಆಗುತ್ತಾನೆ. ಅವ ಅಪ್ಪನೇ ಆಗಿಲ್ಲ, ಅದಕ್ಕೆ ನೀನು ವೀರಪ್ಪ ಮುತ್ತೆ ಕಣ್ಣಿ ಕಾಣಿಸ್ಯಾನ. ಅವ ಏನೋ ನಾಗರ ಪಂಚಮಿ ಬಂದೈತಲ್ಲ, ಅದಕ್ಕೆ ಇದು ನಾಗರ ಪಂಚಮಿ ಬಂದಿತ್ತಲ್ಲ, ಅದಕ್ಕೆ ನಿನಗೆ ದರ್ಶನ ಕೊಟ್ಟು ಹೋಗಕ್ಕೆ ಬಂದಾನ. ಚೆಂದಾಗ ಪಂಚಮಿ ಹಬ್ಬ ಆಚರಿಸುವ, ದೇವರಿಗೆಲ್ಲ ಚೆಂದ ಕಾಯಿ ಹೊಡಿಸು, ಏನು ತಪ್ಪು ಮಾಡಬೇಡ. ಮತ್ತು ಯಾಕಂದ್ರೆ ನಮ್ಗೆ ಹಿರಿಯರಿದ್ದ ನೋಡಿ ಎಲ್ಲ ಹೇಳಿಲ್ಲವ, ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ. ಮತ್ತು ಹಿಂಗೆ ದೇವರಿಗೆ ಅಂತ ಉಂಡೆ ಮಾಡ್ತಾರೆ. ಉಂಡೆ ಬಿಸಮೈಯಿಂದ ತಿನ್ನಬಾರ್ದಂತ, ತಿಂದು ಏನೋ ಆಗುತ್ತಂತ್ರಿ ನಾಗರ ಪಂಚಮಿಗೆ. ಅದಕ್ಕೆ ಆದಂಥ ಸಜ್ಜಿ ಉಂಡೆ ಮಾಡ್ತಾರೆ ಪಂಚಮಿಗೋಸ್ಕರ. ನಾನು ಎಲ್ಲ ಹಂಗೆ ಮಾಡ್ತೀನಿ, ಎಲ್ಲ ಪಾಲಿಸ್ತೀನಿ ನೋಡಿ. ಏನೋ ಗೊತ್ತಿಲ್ಲ, ಆದ್ರೆ ಏನು ನೋಡಿ, ಯಾರು ಏನಾರ ಹಾವು ಅಂತಂದು ಏನು ತಪ್ಪು ಮಾಡಿ ಏನಿಲ್ಲ, ಅದಕ್ಕೆ ಬಾಯ್ತಾನೆ ಹಾವು ಅಂತ. ಪ್ರತಿಯೊಬ್ಬರು ಹಿಂಗೆ ಅಂತಾರೆ. ಯಾಕೋ ಏನೋ ಅದೇ ಬೇಜಾರಾಗ್ಬಿಟ್ಟೈತೆ ನನಗೆ. ನಾನು ಏನು ತಪ್ಪು ಮಾಡೋಕ್ಕೋಲಿ, ನಾನು ಎಲ್ಲ ದೇವರು ದೀಪ ಪಾಪ ಎಲ್ಲ ಹಚ್ತೀನಿ, ಮತ್ತು ದೇವ್ರ ಪೂಜೆ ಮಾಡ್ತೀನಿ, ಎಲ್ಲ ಕಂಪಲ್ಸರಿ ಮಾಡ್ತೀನಿ. ನಿನ್ನೆ ನೋಡಿ ಆದ್ರೆ ಒಂದು ತಪ್ಪು ಮಾಡಿ ನಾನು ಕೂಡ. ಏನು ತಪ್ಪು ಅಂದ್ರೆ, ನಿನ್ನೆ ಸಂಜೆ ಮುಂದೆ ಅಂಗಳ ಕಸ ಹುಡುಗಾಕತ್ತಿದ್ದೆ. ಶ್ರಾವಣಿ ಬೀರಪ್ಪ ಮುತ್ಯಾಗ ಹೋಗಿ ಬಂಟ್ರ ತೊಗೊಂಬರನಿದ್ರೆ ಕಸ ಗುಡ್ಸಾಕತ್ತಿದ್ನಲ್ರಿ. ಕಸ ಗುಡಿಸಿ ಮಾರಿ ತೊಗೊಂಡು ಹಚ್ಕೊಂಡ್ರಾತ. ಆಕೆ ಯಾಕೋ ಸ್ವಲ್ಪ ನನಗೂ ಆಕೆ ಮ್ಯಾಚ್ ಸಿಟ್ಟು ಬಂದಿತ್ತು. ಹೋಮ್ವರ್ಕ ಬರೀ ಅನ್ನಲ್ಲ, ಮಾತು ಕೇಳೋಡ್ರಿ ಮಕ್ಳು, ಹಿಂಗಾಗಿ ಸಿಟ್ಟು ಬಂದಿತ್ತು. ಅದಕ್ಕೆ ಹೋಗು ಅಲ್ಲಿ ಹೋಗಿ ಹಚ್ಕೋತೀನಿ ಅಂತೇಳಿ ಕೊಕ್ಕ ಮಾಡಿದಾಗಿ ಮಾಡೋಣ. ಅದಕ್ಕಾಯ್ತು ಇದಕ್ಕಾಯ್ತು ಮಳ್ಳ ಮರ್ದಿನ ಹೊಳ್ಳಿ ಹೊತ್ತು ಮಣಿಗಿಲ್ರಿ ಬೀರಪ್ಪ ಮತ್ತೆ ತೋರಿಸ್ಕೊಟ್ಟ. ಮತ್ತು ಅದೇ ಅಂತ ನೋಡಿ, ನಿನ್ನೆ ರಾತ್ರಿನೂ ಹಂಗೆ ಮಾಡಕ್ಕೆ ಬಂದು ಹಾವು ತೋರಿಸಿದ. ಇಲ್ಲ ಹಚ್ಚೋತಿ ನೋಡು, ಮಾರಿ ತೊಗೊಂಡು ಹಚ್ಕೋಬೇಕಂದು ನಾ ಮಾಡಿರ್ತೀನಿ ರೀ. ಹಚ್ಚಿ ಬಿಡವ ಯವ್ವ ನೀನು ಹಿಂಗೆ ಅಂದಕ್ಕೇ ಬೀರಪ್ಪ ಮುತ್ತಿ ಆತಂದು ಶಕ್ತಿ ತೋರಿಸೇ ಬಿಟ್ಟಾನ. ಈಗ ಹಚ್ಚಿಬಿಡ ಅಂತ ಹಚ್ಕೊಂಡೆ. ಮನೆ ಸಂಜೆ ಮುಂದೆ ನೋಡಿ ಅದಾಗ ಮಾಡಿದ್ದು. ನೀವು ಸಂಜೆ ಮುಂದೆ ಅಂದು ಹಚ್ಕೊಂಡು ನೋಡಿ, ಅದೇ ನೆಪ್ಪಾಯಿತು. ಅದಕ್ಕೆ ಏನರ ಹಿಂಗೆ ಆಯ್ತು ಅಂತೇಳಿ ಇರ್ತಾವ್ರಿ ಒಂದೊಂದು ದೇವರು. ಬಂಡ್ರಂದ್ರೆ ಬಿದುರಿ ಬಂಗಾರ, ಅದು ಬಂಗಾರನ ಒಲ್ಲಂದ ಹೆಂಗಾಗೈತೆ. ಅದಕ್ಕೆ ಯಾಕವ ಅಂತೇಳಿ ಬೀರಪ್ಪ ಮುತ್ತೆ ನನಗೆ ಕಾಣಕ್ಕೆ ಬಂದ ಗೊತ್ತಿಲ್ಲ. ಆ ದೇವ್ರ ಬೀರಪ್ಪ ಮುತ್ತೆ ಆಶೀರ್ವಾದ ಅಂತಲೇ ಉಳ್ದೇನೆ ರೀ. ಅವಾಗ ಕಾಯ್ತಿರ್ತಾನೆ. ಬರೀ ಲಾಗ್ ಚಾಲು ಮಾಡ್ತೀನಿ, ಟೈಮ್ ಭಾಳ ಆಗೈತೆ. ಮಕ್ಕಳು ಸ್ಕೂಲಿಗೆ ಕಳಿಸ್ಕೊಡ್ಬೇಕು. ಟ್ಯೂಷನ್ ಎಲ್ಲ ಮಿಸ್ ಆದ್ರೂ ಸ್ಕೂಲಿಗೆ ಹೋಗಲ್ಲಕ್ಕಂತೆ ಮಾಡಿ ನೋಡಿರಿ ಟೈಮು 8:30 ಹಾಕಿ ಬಂದೈತೆ. ಇವಾಗ ಎದ್ದೀನಿ, ಜಸ್ಟ್ ಲಾಗ್ ಚಾಲು ಮಾಡಿ ನೋಡಿ. ನಿನ್ನೆ ಮುಂಜಾನೆ ಆಗಿದ್ದು ಒಮ್ಮೆ ಎದಿ ಮ್ಯಾಗ ಕಣ್ಣಿಗೆ ಹಾವು ಕಾಣ್ಬಿಟ್ಟೈತಲ್ರಿ. ತೆಲುಗುಂಬನ ಹಿಂಗೆ ಭಯ ಆಗಿ ಯಾಕೋ ನಿನ್ನೆ ಯಾಕೋ ರಾತ್ರಿ ತುಂಬ ಭಯ ಆಗಿತ್ತು ರೀ. ಹಿಂಗಾಗಿ ಎಚ್ಚರ ಇಲ್ಲ ನೋಡಿ, 8 ತನಕ ಮಲ್ಕೊಂಡಿನಿ. ಶ್ರಾವಣಿನೂ ಟ್ಯೂಷನ್ ಇಲ್ಲ, ನಾ ಅಂಗಳ ಕಸ ಹುಡುಗಿಲ್ಲ, ಮನೆ ಕಸ ಹುಡುಗಿಲ್ಲ, ಎಲ್ಲ ಅಲ್ಲಿದೆಲ್ಲ ಇಟ್ಟು ನೋಡಿ. ದಿನ ಹಿಂಗಾದ್ರೆ ಭಾಳ ಬೇಜಾರಾಗುತ್ತೆ ನೋಡಿ. ದಿನ ಇವತ್ತಿಗೆಲ್ಲ ಕೆಲಸ ಆಗೋದು. ರೊಟ್ಟಿ ಪಲ್ಯ ಮಾಡಿ ಶ್ರಾವಣಿ ಬುತ್ತಿ ಕಟ್ಟಿ ಕಳಿಸ್ತಿದ್ದೆ. ಇವತ್ತೇನೂ ಇಲ್ಲ, ಶ್ರಾವಣ್ ಕುಮಾರ್ ಮಲ್ಕೊಂಡಾನ. ನೋಡ್ತಿರ್ಬೇಕು ಅಡುಗೆ ಮನೆಯಾಗಿನ ಏನೂ ಕೆಲಸ ಇಲ್ಲರಿ, ಏನೂ ಮಾಡೇ ಇಲ್ಲರಿ. ಮಾಡಿದ್ರೆ ಕೆಲಸ ಆಗತ್ತೆ ರೀ, ನಾವು ಮಾಡೋತಾನೆ ಯಾವುದೂ ಕೆಲಸ ಆಗಲ್ಲ. ಒಂದೊಂದು ಟೈಮ್ ಹಿಂಗೆ ಆಗೋದ್ರಿ. ದಿನನೂ ನಾವು ಕರೆಕ್ಟ್ ಟೈಮ್ಗೆ ಹೇಳ್ತೀವಿ, ಕರೆಕ್ಟ್ ಟೈಮ್ಗೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಸಮಯ ಸಂದರ್ಭ ಎಲ್ಲ ನಮ್ಮದೇ ನೋಡಿ. ಹೊಟ್ಟೆ ಫುಲ್ಲ ಬುಗುಲಕ್ಕಂಗೆ ಆಗ್ಬಿಟ್ಟೈತೆ ನನಗೆ. ಡಬ ಅಂತಿದ್ರೆ ಹೊಟ್ಟೆ ಆ ಥರ ನಾಕತ್ತೈತೆ ರೀ. ಹಿಂಗಾಗಿ ಯಾವುದು ಮಾಡೋಕ್ಕೂ ಮನಸ್ಸಾಗವಲ್ದು, ಮಾಡಲೇಬೇಕು ರೀ. ಶ್ರಾವಣಿ ಕೂಡ ಜಾಕ ಮಾಡ್ಯಾವ ನೋಡಿ, ತಾನೇ ಬ್ರಷ್ ಮಾಡ್ಯಾರ, ತಾನೇ ಜಾಕ ಮಾಡ್ಯಾಡ್ರಿ. ತಲೆ ಇಕ್ಬೇಕು, ರೆಡಿ ಮಾಡಬೇಕು. 9ಕ್ಕೆ ಬಸ್ ಬರುತ್ತೆ, 9ಕ್ಕರ ಹೋಲ್ರಿ ಸ್ಕೂಲಿಗೆ. ಹಂಗೆ ಕಸ ಹೊಡ್ತೀರಿ ಬರಾಬರ. ಹಂಗೆ ಕಸ ಹೊಡಿ ಆಕಿ ಬುತ್ತಿ ಗಿಟ್ಟಿ ಏನರ ಮಾಡಿ ಶ್ರಾವಣಿ ಜಾಕ ಮಾಡಿ ಆಮೇಲೆ ಕಸ ಹೊಡ್ಕೊಂಡು ಕುಂದಿರ್ತು ನೋಡಿ. ಮೊದಲು ಸ್ಕೂಲಿಗೆ ಕಸ ವ್ಯವಸ್ಥೆ ಮಾಡ್ತೀನಿ ರೀ ನೋಡಿ. ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು, ಅದು ಮೊದಲೇ ಅಂಗಳ ಕಸ ಗುಡ್ಸ್ಕೊಂಡು ಬಂದೆ. ಉಪ್ಪಿಟ್ಟು ಮಾಡಿದೆ. ಶ್ರಾವಣಿನೂ ಹೋದ್ಲು, ಶ್ರಾವಣ್ ಕುಮಾರ್ನೂ ಹೋದ, ಸ್ಕೂಲಿಗೆ ಹೋದ್ರವರು. ಕರೆಂಟ್ ಹೋದ ನೋಡಿ, ಕರೆಂಟ್ ಇಲ್ಲ. ಟೈಮ್ 9:15 ಆಯಿತು.
ಇನ್ನೆಲ್ಲ ಮನೆ ಕಸ ಹುಡುಗೋದು ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊತೀನಿ. ಶ್ರವಣಿಗೆ ನಾಷ್ಟ ಮಾಡಿಸಿ ಗಂಗಾ ಇಲ್ಲೇ ಇಟ್ಟು ನೋಡಿ ವ್ಯಾನ್ ಬಂತು ಹಂಗೆ ಓಡೋದ. ಲೇಟ್ ಆಯ್ತು ಇವತ್ತು, ಹೇಳೋದು ಲೇಟ್ ಆಯಿತು. ಬರೀ ಮನೆ ತುಂಬ ಹಂಗೆ ಎಲ್ಲ ಸಾಮಾನು ಹಂಗೆ ಅದಾವೆ. ಬಾಂಡೆ ಒಂದು ಸಟ್ ಮಾಡಿ ನೋಡಿ, ಹೊಸ ಬಾಂಡೆ ಸಟ್ ಮಾಡಿ ಹೊರಗೆ ಇಟ್ಟಿನಿ. ಶ್ರಾವಣಿ ಗಂಗಾ ಉಂಡಿಲಿ ಇಟ್ಟಾಳ, ಶ್ರವಣ ಅರಿಟಾನ. ಸ್ವಲ್ಪ ಉಪ್ಪಿಟ್ಟು ತಿರುಗಿಬಿಟ್ಟು ನೋಡಿ ಆ ಕಡೆ ಅವಸರಕ್ಕಂದ್ರೆ ಉಪ್ಪಿಟ್ಟೆ ನೋಡಿ, ಅವಲಕ್ಕಿ ಉಪ್ಪಿಟ್ಟು ಚುರುಮುರಿ ಇವೇ ಆಗೋದು. ನೆಕ್ಸ್ಟ್ ಐತೆ ನಾಷ್ಟ ನೋಡೋಣ. ನನಗಿಟ್ಟು ಇನ್ನೊಂದು ಸ್ವಲ್ಪ ಏನಾರ ಮಾಡ್ಕೋಬೇಕು ಅಡುಗೆ. ಬಡ ಮತ್ತು ಭಾಳ ಮಾಡಿದ್ರೆ ಸದ ಅವ್ನು ಅಷ್ಟು ಆಗೋಟ್ಟು ಮಾಡ್ರೆ ಅವ್ರಿಗೆ ಟೈಮ್ ಆಗುತ್ತಾ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಮಾಡ್ಕೊಂಡು ಎಲ್ಲ ಕಸ ಗುಡಿಸಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ, ಟೈಮು ಪೋಣಿ 11 ಗಂಟೆ ಆಗಿ ಬಂದೈತೆ. ಲೇಟ್ ಆಗ್ಯಾದ್ರಿ ಇದೆ 12 ನೋಡಿ, 11 ಗಂಟೆ ಆಗೈತಿ. ಇನ್ನೂ ಜಾಕಿಲ್ಲ, ನಾಷ್ಟ ಇಲ್ಲ, ಏನಿಲ್ಲ ನೋಡಿ. ನೈಟಿ ನೋಡಕ್ಕೆ ಬಂದಿದ್ರು, ಅವ್ರಿಗೆ ತೋರಿಸಿದೆ. ಇವೆರಡು ನೈಟಿ ಇರಲಿ ಅಂತೀಯಾರಿ, ಎರಡು ಅವ್ರು ಕೆಲ್ಸಕ್ಕೆ ಹೊಂಟಿದ್ರು. ಹಂಗೆ ಉಸಿರು ಮಾಡಿ ಆರಿಸಿಟ್ಟು ಹೋಗ್ಯಾರ. ಬರ್ತೀನಿ ಸಂಜೆ ಮುಂದಕ್ಕ ಅಂತ ಹೋಗ್ಯಾರ. ಅಮೌಂಟ್ ತೊಂಬಾರಿ, ಉದ್ರಿ ಇಲ್ಲ ಅಂತೇನಿ. ಬಟ್ಟೆ ಮಾಲು ಹಾಕ್ಬೇಕಲ್ರಿ, ಉದ್ರಿ ಕೊಟ್ರೆ ಏನು ಮಾಡೋದ್ರಿ. ಮನ್ಸು ಶ್ರಾವಣಿ ರೆಡಿ ಉದ್ರಿ ಕೊಟ್ಟು ಹಂಗೆ ಬಂದಾಳ. ಅಡುಗೆ ಮಾಡಾಕತ್ ನೋಡಿ. ಯಾಕಂದ್ರೆ ಉಪ್ಪಿಟ್ಟು ಸ್ವಲ್ಪ ಐತ್ರಿ. ಮತ್ತು ಇನ್ನು ಮಕ್ಕಳು ಸಂಜೆ ಬರ್ತಾರೆ, ಸಂಜೆ ಮುಂದೆ ಮತ್ತು ಅವ ಮಾಡೋದು. ಮತ್ತು ನನಗೂ ಉಣ್ಣಾಕೆ ಬೇಕಲ್ರಿ. ಸ್ವಲ್ಪ ಉಪ್ಪಿಟ್ಟು ಐತೆ ಏನಾಗುತ್ತೆ ಹೇಳ್ರಿ, ಒಟ್ಟು ಗಾಳಿ ಬಿಸಿದಿನಕ್ಕೆ. ರೊಟ್ಟಿ ಅದಾವೆ, ಸಾಂಬಾರು ಐತಿ, ಅಕ್ಕಿ ಎಣ್ಣೆ ಹಾಕಿನಿ, ನುಗ್ಗೆಕಾಯಿ ಕುದಿಯಾಕೆ ಇಟ್ಟೀನಿ ರೀ. ಆ ಬ್ಯಾಳ್ಯಾಗ ಹಾಕಲಿಲ್ಲ ನುಗ್ಗೆಕಾಯಿ, ಸಾಕತ್ತು ನೋಡಿ. ನುಗ್ಗೆಕಾಯಿ ಬೇಳೆ ಹಾಕಿಲ್ಲ, ತೀರ ಹಣ್ಣು ಆಗಿಬಿಡುತ್ತೆ. ನಿನ್ನೆ 10 ರೂಪಾಯಿ ನುಗ್ಗೆಕಾಯಿ ತೊಗೊಂಡಿಲ್ಲ, 3 ಕುದಿಯಾಕಿನಿ, 2 ಸಲ ಮಾಡ್ತೀನಿ ರೀ ಅದ್ರಾಗನೇ. ಈಗ ಬ್ಯಾಳೆ ಮಾತ್ರ ಕುದ್ದೈತ್ರಿ ನೋಡಿ, ಇಲ್ಲಿ ಕುದಿ ಹಂಗೆ ಸೋರೈತ್ರಿ. ಒರೆಸ್ಬೇಕು. ಬೆಳ್ಳುಳ್ಳಿ ಜಜ್ಜಿಟ್ಟಿನಿ, ಅಕ್ಕಿ ಎಣ್ಣೆ ಹಾಕೀನಿ ರೀ. ಅನ್ನ ಮಾಡಿದ ಅನ್ನ ಸಾರು ಮಾಡ್ಕೊಂಡ್ರೆ ತೊಂಗು ರೊಟ್ಟದ ಉಣ್ಣಾಕೆ ಬರ್ತಾ ನೋಡಿ. ಹಿಂಗೆ ಒಮ್ಮೆ ಟೈಮ್ ರೊಟ್ಟಿ ಎಷ್ಟು ಮಾಡ್ತೀರಿ ಅಂತೀರಿ. ಒಂದೊಂದು ಟೈಮ್ ನಮ್ಗೆ ಆರಾಮಿಲ್ಲದಾಗ ಎಷ್ಟು ಅನುಕೂಲ ಆಗುತ್ತೆ. ಅನ್ನ ಸಾಂಬಾರು ಮಾಡಿ ರೊಟ್ಟಿ ಬೇಕೇ ಬೇಕು ರೀ. 2 ರೊಟ್ಟಿ ಉಂಡ ಮ್ಯಾಗ ಅನ್ನ ಸಾಂಬಾರು ಬೇಕು. ಅಕ್ಕಿ ಖಾಲಿ ಅದು ನೋಡಿ, 2 kg ತೊಗೊಂಬೈದೆ. ಯಾವಾಗಾರ ಅನ್ನ ಜಾಸ್ತಿ ಚಲೋ ಅಕ್ಕಿರನ ಅದೇ ಮಾಡ್ತೀನಿ ರೀ. ಅದಕ್ಕೆ ಅಕ್ಕಿ ತರಕ್ಕೆ ಹೋಗಲ್ಲ. ಬುತ್ತಿಗಂತ ಮೀನು ಮಾಡಿದೆ, ಮಣ್ಣಿನೂ ಬುತ್ತಿ ಮಾಡಿದೆ, ಮತ್ತು ಮಣ್ಣಿನೂ ಮಾಡಿದೆ. ಹಂಗೆ ಈಕಟ್ಟು ಮಾಡೇನಿ ರೀ ಅನ್ನ. ಈಗ ಇಲ್ಲಿ ಅಡುಗೆ ಮನ್ಯಾಗ ಅನ್ನ ಸಾಂಬಾರು ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಉಪ್ಪಿಟ್ಟನ್ನು ಬಳೆದಿಟ್ಟೀನಿ ರೀ, ತೋರಿಸ್ತೀನಿ ನಿಮ್ಗೆ. ಉಪ್ಪಿಟ್ಟಿನ ಬಳೆದಿಟ್ಟೀನಿ, ಅಷ್ಟು ಬಾಂಡೆ ಅದಾವ. ತಿಕ್ಕಿಟ್ಟು ಕಸ ಹುಡುಗಿ ಕ್ಲೀನ್ ಮಾಡಿಬಿಡ್ತೀನಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ. ಅಡುಗೆ ಮುಗಿಸ್ಕೊಂಡು ಅದೇ ಬಟ್ಟೆ ಬಾಂಡೆ ಮಾಡ್ಕೊಂಡು ಎಲ್ಲ ಹಿಂದಿನ ಕ್ಲೀನ್ ಮಾಡ್ಕೊಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಿಂದಿಂದೆಲ್ಲ ಕ್ಲೀನ್ ಮಾಡ್ಕೊಂಡೆ, ಕಸ ಗುಡ್ಸೀನಿ. ಇಷ್ಟೆಲ್ಲ ಕ್ಲೀನ್ ಇಡ್ತೀನಿ ರೀ ನಾನು. ಹುಳ ಉಪ್ಪಡಿ ಬರ್ತಾವಂತಾನೆ ಎಲ್ಲ ಅಷ್ಟು ಕ್ಲೀನಾಗಿ ಕಸ ಗುಡಿಸ್ಕೊತೀನಿ ನಾನು. ಕಸ ಸನಿಯಾಗಿ ಜಾಸ್ತಿ ಇಡಲ್ಲ, ಯಾಕಂದ್ರೆ ಕಸ ಇಸ್ತಂಗೆ ಕಸ ಕಾಣಲ್ಲ ಅಂತ ಹೆಂಗಂತೆಲ್ಲ ಹಂಗೆ ಆ ಗಾಡಿ ಬೆಳತ್ರ ಹಂಗೆ ಕಸ ಬೆಳೆದು ಅಂದ್ರೆ ಎಲ್ಲ ಕಿತ್ತು ಹಾಕ್ಬಿಡ್ತೀನಿ ರೀ. ಆದರೂ ಎಲ್ಲರೂ ಏನಂತಾರೆ, ನಾಗರಮ್ಮ ಪಂಚಮಿ ಅಂತೆಲ್ಲ ಬೀರಪ್ಪ ಮುತ್ಯಾಸ ದರ್ಶನ ಕೊಡಕ್ಕೆ ಬಂದಾನ, ಅದಕ್ಕೆ ಯಾಕೆ ಅಂಜತಿ ಅಂತ ಎಲ್ಲರೂ ಇದೇ ಹೇಳ್ತಾರೆ ನೋಡಿ. ದೇವರ ಆಶೀರ್ವಾದ ಅದು ಎಲ್ಲರ ಕಣ್ಣಿಗೆ ಕಾಣಲ್ಲ. ನಿನ್ನ ಕಣ್ಣಿಗೆ ಬಿದ್ದೈತೆ ಅಂದ್ರೆ ದೇವ್ರ ಆಶೀರ್ವಾದ. ಇಷ್ಟು ಶೀಘ್ರ ಐತಂದ್ರೆ ಒಂದಿನೂ ನನಗೆ 3 ವರ್ಷನಾಗ ಒಂದಿನೂ ಕಂಡಿಲ್ಲ. ಮತ್ತು ನೀನು ತೆಲುಗುಂಬ ಅದಿನಂತೆ ನನಗೆ ಅಂತ ಅರ್ಥ. ಅದು ಬಂದ್ರೆ ಏನೂ ಆಗಲ್ಲ ಅಂತ ಒಬ್ಬರು ಅಜ್ಜಿಯರು ಬಂದಿದ್ರು, ಹೇಳಿದ್ರು ಅವರು. ಏನು ಚಿಂತೆ ಮಾಡಬೇಡವ, ನಿನ್ನ ತೆಲುಗುಂಬ ಬಂದು ನಿನಗೆ ಕಚ್ಚಲಾರದ ಆಶೀರ್ವಾದ ಮಾಡೋಗ್ಯಾನವ. ನಿನಗೆ ಆಶೀರ್ವಾದ ಮಾಡೋಕೆ ಬಂದನವ, ಕಚ್ಚಕ್ಕೆ ಬಂದಿಲ್ಲ. ಏನು ಚಿಂತೆ ಮಾಡಬೇಡ ಅಂತಂದರು. ಈಗ ನೋಡೋಣ ನೆಪ ಆಗುತ್ತೆ ರೀ. ನಿನ್ನ ತೆಲುಗುಂಬ ಬರ್ಬೇಕಂದ್ರೆ ಒಂದು ಏನು ಉದ್ದೇಶ ಅಂದ್ರೆ ಆಶೀರ್ವಾದ ಮಾಡೋ ಉದ್ದೇಶ. ಏನು ಭಯ ಪಡಬೇಡ, ಆರಾಮ್ ಬಿಡು. ಅವ ಎಲ್ಲ ಜಾಗ ಯಾವ್ದೈತಿ ಅಂತಂದ್ರು. ಇಷ್ಟು ಬಾಂಡೆ ಇದು ತಿಕ್ಕಿದೆ, ಬಟ್ಟೆ ಓದಿನಿ, ಹಿಂದಿಂದೆಲ್ಲ ಕ್ಲೀನಾಗಿ ಕಸ ಗುಡ್ಸೀನಿ. ಆಗ ಸಾಂಬಾರನ್ನು ರೆಡಿ ಆಗೈತೆ ರೀ. ಇನ್ನೂ ಊಟ ಮಾಡಿಲ್ಲ, 1 ಗಂಟೆ ಆಗಿ ಬಂತು ಟೈಮು. ಇನ್ನು ಊಟ ಮಾಡಿಲ್ಲ. ಇವಾಗ ಮಾಡ್ಬೇಕು ಎಲ್ಲ ಕೆಲಸ ಇವಾಗ ಮುಗಿಸ್ಕೊಂಡ್ಯ. ಏನು ಮಾಡೋದು ನೋಡಿ. ನಾ ಆದರೂ ಹೆಂಗಾದರೂ ಯಾರೇ ಏನೇ ಹೇಳ್ತಾರಂದ್ರೆ ನನಗೆ ಆಗಿದ್ದು ಭಯ, ಆವಾಗ ಅಂಜಿದ್ದು ಹೋಗಲ್ಲ ನೋಡಿ. ಹೋಗ್ಬೇಕಿನ್ನ ಒಂದು ಹೋಗ್ಬೇಕು, ಅದು ಮರಿಬೇಕು. ಈಗ ನುಗ್ಗೆಕಾಯಿ ಸಾಂಬಾರು ಮಾಡೀನಿ ರೀ ಮಸ್ತಾಗ ನೋಡಿ. ಪಾಲಕ ನುಗ್ಗೆಕಾಯಿ ಹಾಕಿ ಸಾರು ಸಖತ್ತಾಗುತ್ತೆ ನೋಡಿ. ಮಸ್ತ್ ಬೇಳೆ ಸಾಂಬಾರು ಯಾರಿಗೆಲ್ಲ ಇಷ್ಟ ರೀ ಕಟಕ್ ರೊಟ್ಯಾಗ. ಯಾಕಂದ್ರೆ ಸಂಜೆ ಕೆಟ್ಟಾಗುತ್ತೆ ರೀ, ಮತ್ತೆ ಒಳ್ಳೆ ಅಡುಗೆ ಮಾಡೋಕ್ಕಾಗಲ್ಲ. ಅನ್ನ ಸಾಂಬಾರು ರೆಡಿ ಆಗೈತಿ. ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕ್ಲೀನಾಗ ನೀರು ಬಂದಂಗೆ ಅದಾವ್ರಿ. ಊಟ ಮಾಡ್ತೀನಿ ರೀ. ಇವಾಗೆಲ್ಲ ಕೆಲಸ ಆಗೈತಿ ನೋಡಿ. ಇಲ್ಲಿ ಬಟ್ಟೆನ ಓದಿಟ್ಟಿನಿ, ಒಣಾಕ್ಬೇಕಂದ್ರೆ ಜಾಕ ಮಾಡಿ ಪೂಜೆ ಗೀಜೆ ಮಾಡಿರೋದಂತೇಳಿ ಸ್ವಲ್ಪ ಇದು ಬಟ್ಟೆ ಹೋದಾಕಿ ನೋಡಿ. ಬರೀ ನಾನು ಕೂಡ ಊಟ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡು ಹೊತ್ತಿಗೆ ಕುಡಿಯೋ ನೀರು ಬಂದಿದ್ದೀವಿ ರೀ. ಊಟ ಮಾಡಿ ತುಂಬಿದ್ರಾತ್ ಬಿಡು ಅಂತ ನಾ ಬಿಟ್ಟೆ.
ಕುಡಿಯೋ ನೀರು ಹೋಗ್ಯವ್ರಿ, ಯಾಕೆ ಹೋಗ್ಲಕ್ಕದ ಕುಡಿಯೋಕ್ಕೇನಿಲ್ಲ ಅಂತಲ್ಲ. ಇವತ್ತು ಅವ್ವನೂ ಬರ್ತಾಯಿದ್ದ ಊರಿಗೆ, ತುಂಬ ಖುಷಿಯಾಗೈತ್ರಿ. ಮತ್ತು ಖುಷಿಯಾಗಿದ್ದು ಕೂಡ ಒಂದು ಬೇಜಾರಾಗೈತೆ ನೋಡಿ, ಯಾಕಂದ್ರೆ ಒಂದು ಬ್ಲೌಸ್ ಅರ್ಜೆಂಟ್ ಐತಿ ಟೀಚಿಂಗ್, ನಾಳೆಗೆ ಕೊಡಬೇಕು, ನಾಳೆ ಸಂಜೆ ಮುಂದೆ. ಯಾಕಂದ್ರೆ ಅವ್ರದ್ದು ಜೋಳ ಕಾರ್ಯಕ್ರಮ ಐತೆ, ಅವ್ರು ಮೊನ್ನೆ ಕೊಟ್ಟಾರಿ, ಹೇಳ್ಯಾರ ನಾನು ನೆಪ್ಪೇ ಇಲ್ರಿ. ಇನ್ನು ಆ ಕಡೆ ಹೋದ್ಯಾ, ಇವತ್ತು ಇದನ್ನೇ ಮಾಡ್ಕೊತ ಕುಂತೀನಿ. ಟೈಮ್ 2:30 ಹಾಕಿ ಬಂತು. ಟೈಮ್ ಹೆಂಗೆ ಹೋಗುತ್ತಾ ಸಾಲದೇ ನೋಡಿ, ಟೈಮ್ ಅನ್ನೋದಾಗುತ್ತೆ. ಬರೀ ಅದನ್ನು ಬ್ಲೌಸ್ ಕಟ್ ಮಾಡಬೇಕು, ಡಿಸೈನ್ ಬ್ಲೌಸ್ ಐತೆ, ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೂ ತೋರಿಸ್ಬೇಕು. ಆದರೆ ವಿಡಿಯೋ ಮಾಡೋರಿಲ್ಲ, ಶ್ರಾವಣಿ ಬರ್ತಾ ಇದಕ್ಕೆ ನೋಡ್ತೀನಿ ರೀ. ಟೈಲರಿಂಗ್ ಚಾನಲ್ಗೆ ಹಾಕ್ಬೇಕಂತ ಹೇಳ್ತೀನಿ. ಮುಂದೆಲ್ಲ ಇಂತಲ್ಲೇ ಡಿಸೈನ್ ಹೇಳ್ಯಾರ ಅವ್ರು, ಹಿಂಗೆ ಕಸಿ ಕಟ್ ಅಂತೇಳಿ. ಅವು 2,000 ರೂಪಾಯಿ ಸೀರೆ ಅಂತ ನೋಡಿ. ಇವು ಇಲ್ಕಲ್ ಸೀರೆ ಭಾಳ ರೇಟ್ ಅದಾವೆ ರೀ. ಇಲ್ಕಲ್ ಸೀರೆಗಳು ತೊಗೊಂಡಕ್ಕೆ ಹೋದ್ರೆ ರೇಟ್ ಅದಾವ, ಆದ್ರೆ ಉಡಾಕೆ ಚಂದ ನೋಡಿ. ಹಿಂಗೆ ಫಂಕ್ಷನ್ಗಳಿದ್ದಾಗ ಮಸ್ತ್ ರೀ ಉಡಾಕೆ ಇಲ್ಕಲ್ ಸೀರೆಗಳು. ನೀನು ಇಡೀ ದಿನ ಮುದ್ದೆ ಭಾಳ ಹೇಳಿ ಬಂದು ಇವತ್ತು ಸುಸ್ತಾದಂಗೆ ಐತೆ ನೋಡಿ. ಆ ಕಡೆ ಇಡೋದು ಈ ಕಡೆ ಇಡೋದು, ತಿರುಗೋದು ಈ ಕಡೆ ಬಜಾರ್ನಾಗ ಬರೋದು, ಅಡ್ಡಾಡಿದ ಮತ್ತು ಮನುಷ್ಯ ಹೈರಾಣ ಆಗ್ಬಿಟ್ಟಿರ್ತೀವಿ. ಇವತ್ತು ಬಡ ಕೆಲಸನಾಗಿಲ್ಲ ನೋಡಿ, ಹೇಳೋದು ಲೇಟೇ, ಮತ್ತು ನಿದ್ದೆ ಬರಾಕತ್ತೈತೆ ನೋಡಿ, ಯಾಕೋ ಗೊತ್ತಿಲ್ಲ. ಮತ್ತು ಮಧ್ಯಾಹ್ನ ಒಂದು ಟೈಮ್ ಮುಕ್ಕೋದಿಲ್ಲ. ಮಾನ್ಯ ಶ್ರಾವಣಿಯರು ಕೂಡ 5 ಒಂದು ಮುಕ್ಕೊಂಕೇರಿ ದಿನ ಟೈಮಿಗೆ ನಿದ್ದೆ ಬಂದ ಬಿಡ್ತಾಳೆ. 2:30-3 ಗಂಟೆಗೆ ಮುಕ್ಕೋದಿನಿ. ಈಗ ನಿದ್ದೆ ಬರಾಕತ್ತೆ, ಹಾಕಕ್ಕೆ ಬರಾಕತ್ತ ನೋಡಿ. ಈಗ ಅಡ್ಡ ಆದ್ಮೇಲೆ ಮುಗಿತೀರಿ, 5 ಥರ ಹೇಳಲ್ಲ. ಇವತ್ತು ನೋಡ್ರಿ ನೆಶಿನಾಗ ಇದ್ದಿಲ್ಲ ರೀ, 8:30 ಎದ್ದೀನಿ ಎದ್ದು ಎಲ್ಲ ಹೆಂಗೆ ಕೆಲಸ ಮಾಡ್ಕೊಂಡು ನೋಡಿರಲ್ಲ. ಮನುಷ್ಯ ಅಂಜಬಾರ್ದು ನೋಡಿ, ಅಂಜಿತ್ತಂದ್ರೆ ಮನುಷ್ಯ ಭಯ ಭಾಳ ಆಗುತ್ತೆ. ಇವಾಗ ಇನ್ನೂ ಒಟ್ಟು ಅಂಜಿಕಿಲ್ರಿ, ಬಿಟ್ಟಿನೆಲ್ಲ ಒಟ್ಟು ಸ್ವಲ್ಪ ಧೈರ್ಯ ತೊಗೊಂಡಿನಿ. ಯಾಕಂದ್ರೆ ಎಲ್ಲರ ಬಾಯಾಗ ಅದನ್ನೇ ಕೇಳ್ತೀನಿ, ಧೈರ್ಯ ಮಾತು ಕೇಳ್ಬೇಕು ರೀ. ನಾವು ಅಂಜಿದ ಹೊತ್ನ್ಯಾಗ ಅಂಜುವಂಥ ಮಾತು ಯಾವ್ದು ಕೇಳಬಾರ್ದು, ಧೈರ್ಯವಾಗಿ ಹೇಳ್ತಾರಲ್ಲ ಅಂಥ ಮಾತು ನಾವು ಅಷ್ಟೇ ತಿಳಿಕೊಡ್ಬೇಕು ನೋಡಿ. ಬರುತ್ತೆ ಎಲ್ಲರಿಗೆ ಅಂತ ನಾನು ಅಂತೀನಿ, ಎಷ್ಟು ಧೈರ್ಯವಾಗಿರ್ತೀನಿ. ಇದಕ್ಕೆ ಯಾಕೆ ಕಾಣಿಸ್ತಂದ್ರೆ ಹಾವಂದ್ರೆ ಹರ ನಡಿಕ್ತಂತ್ರಿ, ಶಿವ ಕೊಳ್ಳಾಗ ಇರ್ತಾನೆ ರೀ. ದೇವ್ರ ಸಮಾರಿ ಅವ, ದೇವ್ರ ಬೀರಪ್ಪ ಮುತ್ತೇನೆ ಬಂದಾನ ನಂಗೆ ಆಶೀರ್ವಾದ ಮಾಡಕ್ಕಂತ ನಾನು ಅನ್ಕೋತೀನಿ. ಇಲ್ಲ ಮೈ ಕೈ ಒಂತಟ್ಟಿಗೆ ಸುಸ್ತಾದಂಗೆ ಐತೆ ನೋಡಿ, ಮನುಷ್ಯ ಕಾಲು ಉರಿಯಾಕತ್ತ. ಮತ್ತು ನಾಳೆಗೆ ಒಂದು ಕಡೆ ಹೋದೈತೆ, ಇಲ್ಲಿಗೆ ಏನು ಅನ್ನೋದು ನೆಕ್ಸ್ಟ್ ವ್ಲಾಗ್ ಬರ್ತೈತೆ. ಅವ ಅದಕ್ಕೆ ಕರ್ಸಕತ್ತೀನಿ ಅವಣ್ಣ. ನಾನು ಈಗ ವಿಡಿಯೋದಾಗ ಹೇಳ್ಬಿಟ್ಟಿರ್ತೀನಿ, ನಿಮಗೆ ಅಡ್ವಾನ್ಸಾಗಿ ಹೇಳ್ತೀನಿ ನಾನು, ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಪಕ್ಕಾ ಡೈಲಿ ನೋಡೋರಿಗೆ ನಾನು ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನು ಎಲ್ಲ ಡಿಟೇಲ್ ನಿಮಗೆ ಗೊತ್ತಿರುತ್ತೆ. ನಾನು ಒಂದು ಮರೆತು ನಿಮ್ಮ ಮರೆಯಲ್ಲ, ಹಂಗಿರ್ತೈತೆ. ಅದು ಯಾವ ಬ್ಲೌಸು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೀರೆನೂ ತೋರಿಸಿರ್ತೀನಿ ರೀ ನಾನು ಆಲ್ಮೋಸ್ಟ್, ಬಾದನಾದ ಕೊಟ್ಟವರು ನೋಡಿ. ಊಟ ಮಾಡಿ ತಯಾರಾಗಿ ಕುಂತೀನಿ, ವಿಡಿಯೋ ಚಲೋ ಮಾಡ್ಕೇರಿ. ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಸಂಜೆಗೂ ನನ್ನ ಸಾಂಬಾರು ಐತೆ, ಚಪಾತಿ ಇಟ್ಟೈತೆ, ಮಾಡಿರೋ 4 ಚಪಾತಿ ಮಾಡೋದು ಅಷ್ಟೇ ನೋಡಿ. ಬರೀ ಯಾವ ಸೀರೆ ಎಂಥ ಬ್ಲೌಸು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ಬ್ಲೌಸು ಅರ್ಜೆಂಟಾಗಿ ಸ್ಟಿಚ್ ಮಾಡ್ಬೇಕಂತ ಹೇಳಿದ್ನೆಲ್ಲ ನಾನು. ಇದೇ ಬ್ಲೌಸ್ ನೋಡಿ, ಇವತ್ತು ಇಟ್ಟಿದ್ರೆ ಸ್ಟಿಚ್ ಮುಗಿಸ್ಲೇಬೇಕು. ಇದು ರೇಷ್ಮೆ ಸೀರೆಗೆ ಸೀರೆ ಬರ್ತಾರ ಅಂತ 2,000 ರೂಪಾಯಿ ಸೀರೆಗೆ ಪಿಂಕ್ ಕಲರ್ ಐತ್ರಿ ಹೊಟ್ಯಾಗ. ಇದು ಕಾಂಟ್ರಾಸ್ಟ್ ಬ್ಲೌಸು ನೀಲಿ ಕಲರ್ ಬಂದೈತೆ ನೋಡಿ. ಬರೀ ಕಟ್ ಮಾಡ್ತೀನಿ ಇವಾಗ ನೋಡಿರಿ. ಬ್ಲೌಸ್ ಕಟ್ ಮಾಡಿ ರೆಡಿ ಮಾಡಾಕತ್ತೀನಿ, ಟೈಮ್ ಇಲ್ಲ. ವಿಡಿಯೋನ ಚಲ್ ಮಾಡಿ ನೋಡಿ. ಕರೆಂಟ್ ಇದ್ದು ತನಕ ಹೋಗಿದ್ದು, ಇವಾಗ ಮತ್ತೆ ಕರೆಂಟ್ ಬಂದು ಶ್ರಾವಣಿ ಶಿವಕುಮಾರ ಬಂದಾರ, ಹೊತ್ತು ಮುಳಕ್ಕೆ ಬಂದೈತೆ ನೋಡಿ. ಅವ್ವ ಇನ್ನೂ ಬಂದಿಲ್ಲ, ಬರ್ತಾಳೆ ರಿಟ್ರನ್ಯಾಗ. ಹಾಕಿಲ್ವ ಬಂದು ಊಟ ಮಾಡಿದ್ರು ಹೋಮ್ವರ್ಕ ಬರೋದು. ಈಗ ಹೌದೇ ಅದ, ಅವಾಗ ಒಂದು ಕೆಲಸ ಹಚ್ಚೀನಿ ರೀ, ಹೋಮ್ವರ್ಕೊಂಬರ್ಲಾಗ್ಯಾನ, ಅದಕ್ಕಂತ ಹಚ್ಚೀನಿ. ಉಸು ಚಪ್ಪಾಳೆ ಹಾಕ್ಬಿಡವಣ. ಇವಾಗ ಇದೊಂದು ಬ್ಲೌಸ್ ರೆಡಿ ಮಾಡ್ಬೇಕು ರೀ, ತೊಳಿ ಡಿಸೈನ್ ಮಾಡಬೇಕು, ಹಿಂಗಾಗಿ ಲೇಟ್ ಆಗುತ್ತೆ ನೋಡಿರಿ. ಈ ಥರ ಇದು ಉಕ್ಸಿನ ಪಟ್ಟಿ ಹಚ್ಚೀನಿ, ಇದಕ್ಕೆ ಉಕ್ಸ್ ಹಚ್ಚೋ ಪಟ್ಟಿ ಹಚ್ಚೀನಿ. ಉಕ್ಸಿ ಮನೆ ಮಾಡಬೇಕು, ಇನ್ನು ಏನಿಲ್ಲ ರೀ, ರೆಡಿ ಮಾಡಿಲ್ಲ, ಮಾಡ್ಕೊತೀನಿ. ಅವ್ವ ಬಂದಾಗ ಮತ್ತು ನೋಡಿ ಉಕ್ಸಿ ಮನೆ ಮಾಡೋಕ್ಕತ್ಯ. ಅವ್ವ ಬಂದು ನೋಡಿ, ಇಷ್ಟು ಉಕ್ಸಿ ಮನೆ ಮಾಡ್ರಾಗ ಬಂದು ನೋಡಿ. ಅವ್ವ ಬಂದ್ಯಾವ, ನಾಗರ ಪನಿ ತೊಗೊಂಬಂದ ನೋಡಿ. ಅವ್ವ ನಿನ್ನೆ ಅವ್ವ ಅಂತಂದ್ಯಲ್ಲ, ಹಿಂಗಾಗಿ ನಾಗರ ಪನಿ ತೊಗೊಂಬಂದ. ಅಕ್ಕಿ ಕಾಳು ಮಂತ್ರಿಸ್ಕೊಂಬಂದಿಲ್ಲ ನೋಡಿ. ಅವ್ವ ಮಾರಿ ತಕೊಂಡಾಕ, ಅಮ್ಮ ಮಾರಿ ತಕೊಂಡಾಕ ನೀರು ಕೊಡಲ್ಲ. ಇವ ಈಗೇನು ಅಷ್ಟು ನಾಳೆಗೆ ಹಚ್ಚಕತ್ ಬಿಡು, ನನಗೆ ಗೊತ್ತಿಲ್ಲಮ್ಮ, ನಿನಗೆ ಗೊತ್ತು. 10 ಮನಿಗೆ ಹಚ್ಬೇಕು ಹಚ್ಬಾರ್ದ ಅನ್ನಕತ್ತಾರ್ರಿ ಅವ್ವ. ನನಗೆ ಗೊತ್ತು, ಹಚ್ಬಾರ್ದು ಬೇಗ. ಅವ ಚಿನ್ನೆ ಎಲ್ಲಿ ಬಂದ, ನೀ ಬಂದಾನಂದಿ ಅವ ಯಾಕ ಇನ್ನು ಬಸ್ಸಿಗೆ ಹೋಗ್ಯಾನ ಬರತ್ತೆ. ಬಸ್ 5 ಬಸ್ ಪಿಲೆ ಕಮ್ಮಗೆ ಬಂತ, ಅಲ್ಲೇ ಇಳಿದ್ರಾಗ ಪಾಸ್ ಆಗಿಬಿಡ್ತು. ಮಾತು ಹೊತ್ಕೊಂಡು ಅಲ್ಲಿ ಬಾಡಿ ವಜ್ಜೆಗೈತೆ. ಗೋಧಿ ಹಿಟ್ಟು ತೊಗೊಂಬಂದಿನಿ. ಬಸ್ ಬಾರ್ದ ಬಿಟ್ರು ದಾಟಿ ಬರೋಕ
ಆವಾಗ ಸಿದ್ದಿತ್ತು ನಾ ಸರ್ಕಾರ ದವಾಖಾನೆ ತರ್ಬಯ್ಯಪ್ಪ ಪುಣ್ಯಾತ್ಮ ಅಂತ ತರಲಿಲ್ಲ ಅವನು ಪುಣ್ಯದವ ಈ ಥರ ತರ್ತಿದ್ರಿ ಯಾಕೆ ತರ್ಲಿಲ್ಲ ಒಮ್ಮೆ ಪಿಲೆಕಮ್ಮಗೆ ಹೋದ ಪಿಲೆಕಂಬಲ್ಲಿ ಬರಕ ಶ್ರಾವಣಿ ಬಂದು ದೇವ್ರಿಗೆ ಬಂದು ಈಗ ಹೋಮ್ವರ್ಕ ಬರ್ಯಾಕೆ ರೆಡಿ ಮಾಡ್ಕೊಳಕತ್ತಾಳ್ರಿ ಬರೋಣ ತಯಾರಾದ ನೋಡಿ ಮಾತಾಡಕ್ಕೆ ಹೋಮ್ವರ್ಕ ಮಾಡ್ಕೊಂಬಿಡು ಕುರ್ತಿಯಲ್ಲಿ ಕೊಡು ಅಡ್ಡಿ ಕೇಸಿ ನೀನು ಕರ್ಕೊಂಬರ್ತೀನಿ ಅಂತ ಹೋಗ್ಯಾನ ನೋಡ್ರಿ ಈಗ ಮುಂಭಾಗ ಎರಡು ರೆಡಿ ಆಗ್ಯಾವು ಹಿಂಭಾಗ ತೋಳು ರೆಡಿ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ ಹೆಂಗ ಹಂಗ ನೋಡಿ ಇದು ಕತ್ತರಿಸುತ್ತಲ್ಲ ಬೇರು ಇಲ್ಲ ಮತ್ತೆ ಅವು ಹಂಗ ಗಣಿಕ್ ಇಟ್ಟಿರ್ತೈತೆ ಅದು ಅದು ಚಲೋ ಐತಿ ಇದು ಕತ್ತರಿಸುತ್ತೆ ಇಲ್ಲ ಗಣಿಕ್ ಇಟ್ಟಿರ್ತೈತೆ ಅದು ಇದು ಹೂ ಅಂತ ನೀರು ಹಾಕಿ ಹೊತ್ತು ಮನಿಗೆ ಹಚ್ಬಾರ್ದ ಅಂತ ತೊಗೊಂಬಂದವಳಿ ಅವ್ವ ಇದಿದ್ರೆ ಏನಾಗತ್ತೆ ಅವ ಇದು ನಾಗರಪನಿ ಇದ್ರ ಬರೋದು ಹುಳ ಹುಟ್ಟಿ ಈ ಕಡೆ ಹಾಗ್ಯಾ ಏನಿದೆ ಯಾರು ಹೇಳ್ಯಾರ ಅಯ್ಯವ್ವ ತೋಟದಾಗ ಇಟ್ಟಿದ್ರ ಅವರು ಅಲ್ಲಿ ತೋಟದಾಗ ಹಚ್ಚಿದ್ದೆ ತೋಟದಾಗ ತಂದು ಮನೆ ಮುಂದೆ ಹಚ್ಚಿನ ಅವು ಇದ್ರ ಒಟ್ಟಕ್ಕೆ ಬರಲ್ಲ ಅಂತ ಈ ಕಡೆ ನಾವು ಮನೆಯಾಗ ಯಾವ ಸರಿಯಾಗಿ ಬರಲ್ಲ ಅಲ್ಲಿ ನಾಗರಪನಿ ಇದ್ರ ನಮ್ಗೆ ಗೊತ್ತಿಲ್ಲಮ್ಮ ಇಲ್ಲಿನ ಅಕ್ಕಿ ಕಾಳು ಮಂತ್ರಿಸ್ಕೊಡ್ತಾರ ಅಂತ ಯಾರು ಕೊಡ್ತಾರೆ ಮಂದಿಸ್ಕೊಂಡ್ರಪ್ಪ ಅದು ಹಚ್ತಾರ್ರಿ ಈಗ ಮೊದಲು ಅಮ್ಮ ಬಂದು ಸಮಾಧಾನ ಇಲ್ರಿ ಆಕಿಗೆ ಈ ಕಡೆ ಈ ಮಾಡ್ದಾಗ ಐತೆ ಬೇಕು ರೀಪಿ ಗ್ಯಾಸ್ ಇತ್ತಿಯಲ್ಲ ಬೂಟಿನಿಂದ ಐತೆ ನಮ್ಮ ಬೂಟಿನಿಂದ ಐತಿಲ್ಲ ಚಿನ್ನಿ ಆ ಕಡೆ ಒಂದು ನೋಡ್ರಿ ಅವು ಕರ್ಕೊಂಬರ್ತೀನಿ ಅಂತ ಹೋಗ್ಯಾನ ಇನ್ನ ಅವು ತಿರಿ ಮನೆ ಬಂದಾಳ ಅವ ಬಂದಿರೋಳು ಒಂದು ಸ್ವಲ್ಪ ಗೋಧಿ ಹಿಟ್ಟು ಸಕ್ರೆ ತೊಗೊಂಬಂದಾವಳಿ ಸಕ್ರೆ ತಂದಿಲ್ರಿ ನಾ ಅದಕ್ಕೆ ಒಟ್ಟ ನಾವು ಹೋಗಂದಿಲ್ಲವ ನನಗೆ ಹೇಳೋವಾಗೇನವ ಊಟ ಮಾಡಿ ಇನ್ನೊಂದು ಸ್ವಲ್ಪ ಬ್ಲೌಸ್ ಇತ್ತು ಸ್ಟಿಚ್ ಮುಗಿಸಿದ್ ನೋಡಿ ಮಸ್ತಾಗಿತ್ತು ಬ್ಲೌಸು ರೆಡಿ ಮಾಡಿದೆ ಈ ಥರ ಡಿಸೈನ್ ಮಾಡಿ ನೋಡಿ ಮುಂದೆ ತೋಳಿಗೆ ಈ ಥರ ಮಾಡೀನಿ ಕಸಿ ಕಟ್ಕೋಬೇಕು ಕಟ್ಟೋಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಏನು ಹೇಳಿಲ್ಲ ಹೊಲಿಗೆ ನಾಲ್ಕು ಹಂಗೆ ಬಿಟ್ಟಿನಿ ಕಸಿ ಹಚ್ಚಿ ಬೇಕಂಗೆ ಕಟ್ಕೊಳಲ್ಲಕ್ಕ ಚೆಂದ ಆಗೈತೆ ರೀ ಬ್ಲೌಸ್ ಫೈನಲಾಗಿ ತೋಳು ಈ ಥರ ಆಗೈತೆ ನೋಡಿ ಕೊಳ್ತೀನಿ ರೀ ಹಿಂಗೆ ಇಟ್ಟಿ ನೋಡಿ ಕಟ್ಕೊಂಡ್ಬಿಟ್ರೆ ಚೆಂದ ಥರ ಆತಿ ನೋಡ್ಕೊಂಡು ಮುಂದೆ ಆತಿ ಜಂಪರ್ನ ಇಲ್ರಿ ನೋಡಿರಿ ಹಿಂದೆ ಈ ಥರ ಕೊಳಚ್ಚಿನಿ ಇಲ್ಲೇ ಯಾಕೆ ಹಚ್ಚಿನಿ ಅಂದ್ರೆ ಸೀರೆ ಇದೇ ಕಲರ್ ಐತ್ರಿ ಪಿಂಕ್ ಕಲರ್ ಹಾಲು ಪಿಂಕ್ ಐತ್ರಿ ಅದಕ್ಕೆ ಸಿಂಪಲ್ ಆಗಿರಲಿ ಅಂತ ಹಚ್ಚಿ ನೋಡಿ ಹಿಂಗಾದ್ರೆ ಚಂದ ರೀ ಸಿಂಪಲ್ ಇದ್ರೇ ಚಂದ ತೀರಾ ಗ್ರ್ಯಾಂಡ್ ಆದ್ರೆ ಚಂದಲ್ಲ ಹೊಲಿತೀನಿ ರೀ ಹೆಂಗೆ ಬೇಕು ಹಂಗೆ ಡಿಸೈನ್ ಅಂದ್ರೆ ಹೊಲಿತೀನಿ ಆದ್ರೆ ನನಗೆ ಈಗ ಆಗವಲ್ಲ ನೋಡಿ ಹೊಲಿದೆ ಸುಮ್ಮಿದು ಅರ್ಜೆಂಟ್ ತೋರಿದೆ 300 ರೂಪಾಯಿ ಬ್ಲೌಸಿಗೆ ನಾವು ಅಸ್ತ್ರ ನಾನೇ ಹಾಕೀನಿ ರೀ ಅಸ್ತ್ರ ನಮ್ಮದೇ ಎಲ್ಲ ನಮ್ಮದೇ 300 ಶ್ರಾವಣಿ ಹಾಸಿಗೆ ಹಾಸಕತ್ತಾಳ್ರಿ ಶ್ರಾವಣ ಕುಮಾರ್ ಅಮ್ಮ ಬರ್ತಾ ಮುಕ್ಕೊಂಡ ಅಂತ ನೋಡಿ ಏನತ್ತಮ್ಮ ಗುಡ್ ನೈಟ್ ಹೇಳ್ಬೇಡ ಮನೆ ಹರಕ್ಕೆ ಹಂಗೆ ಹಾಕೋಬೇಡ ಅಂತ ನಾನು ಹರಕ್ಕೆ ಹಂಗಿನೇ ಹಾಕೋತಾವಳಿ ಹೊಟ್ಟೆ ಅಲ್ಲೂ ಹೊಟ್ಟೆ ಕಾಣೋದು ಹೆಂಗೆ ಬಿಟ್ಟು ಬಿಡೋಣ ನಡಿ ಸಣ್ಣ ನಿಮ್ಮ ಮುಕ್ಕೋಗು ನಡಿ ಮುಕ್ಕೋಗು ಎಷ್ಟಿಗೆ ಹೋಗಿ ಬಂದು ಹೋಗು ಮುಕ್ಕೋಗು ಟೈಮ್ ನೋಡಿ 10-5 ನಿಮಿಷ ಕಮ್ಮಿ ಐತಿ ಮುಕ್ಕೋದ್ರೆ ನಾ ಯಾಕಂತ ನೋಡಿ ಇನ್ನೂ ಬಂದು ನಮ್ಮ ಕೆಲಸ ಐತ್ರಿ ಮಾಡ್ಕೋಬೇಕು ಇಷ್ಟು ಹಿಡಿದಲೇ ಬಿದ್ದಾವೆ ಯಾಕೆ ಬೀಳಲ್ಲಕ್ರಿ ಲೆಕ್ಕ ಹಚ್ಬೇಕ್ರಿ ಮನೆ ನೀನು ಬಂದು